ನಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೋ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಷಷ್ಠ ಸ್ಕಂಧದ 15ನೇ ಅಧ್ಯಾಯದಲ್ಲಿ ಇವತ್ತು 8ನೇ ಶ್ಲೋಕ. ದೇಹದೇಹ್ಯ ವಿಭಾಗೋಯಂ ಅವಿವೇಕಕೃತಃ ಪುರಾ ಜಾತಿವ್ಯಕ್ತಿ ವಿಭಾಗೋಯಂ ಯಥಾ ವಸ್ತು ನಿಕಲ್ಪಿತಃ. ಚಿತ್ರಕೇತು ಮಹಾರಾಜ ತನ್ನ ಮಗನನ್ನ ಕಳೆದುಕೊಂಡು ದುಃಖ ಪಡ್ತಾ ಇರುವಾಗ ನಾರದ ಋಷಿಗಳು ಮತ್ತು ಅಂಗಿರಾ ಋಷಿಗಳು ಬಂದು ಅವನಿಗೆ ವೈರಾಗ್ಯದ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಹಿಂದೆ ಹೇಳಿದ್ದನ್ನು ಹಾಗೆ ಮುಂದುವರಿಸ್ತಾ, ಒಬ್ಬರು ಕೃಷಿ ಮಾಡುವಾಗ ಬೀಜವನ್ನು ಬಿತ್ತಾರೆ. ಆ ಬೀಜದಿಂದ ಮೊಳಕೆ ಆಗ್ತದೆ, ಮತ್ತೆ ಮೊಳಕೆಯಿಂದ ಬೀಜ ಆಗ್ತದೆ, ಬೀಜದಿಂದ ಮೊಳಕೆ, ಮೊಳಕೆಯಿಂದ ಬೀಜ, ಹೀಗೆ ಒಂದು ದೇಹದಿಂದ ಮತ್ತೊಂದು ದೇಹ, ಆ ದೇಹದಿಂದ ಮತ್ತೊಂದು ದೇಹ, ಹೀಗೆ ಎಲ್ಲ ಅನೇಕ ದೇಹಗಳು ಬರ್ತಾ ಇರ್ತದೆ. ಎಲ್ಲವೂ ಅನಿತ್ಯವಾದದ್ದು, ಚೇತನ ಪದಾರ್ಥ ಮಾತ್ರ ನಿತ್ಯ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ದೇಹ ಮತ್ತು ದೇಹಿ ಎಂಬ ವಿಭಾಗ, ದೇಹ ದೇಹಿ ಎಂಬ ಎರಡು ಪದಾರ್ಥಗಳಲ್ಲಿ ಅಜ್ಞಾನದಿಂದ ಬಹಳಷ್ಟು ಜನ ಅಭೇದವನ್ನು ಕಲ್ಪನೆ ಮಾಡ್ಕೋತಾರೆ. ತಾರ್ಕಿಕರ ಒಂದು ಮತ ಇದೆ, ಒಂದೇ ವಸ್ತುವಿನಲ್ಲಿ ಘಟತ್ವ ಮೊದಲಾದ ಜಾತಿ ಮತ್ತು ಘಟ ಎಂಬ ವ್ಯಕ್ತಿ, ಘಟತ್ವ ಅನ್ನೋ ಜಾತಿ ಬೇರೆ, ಘಟ ಅಂತನ್ನೋ ವ್ಯಕ್ತಿ ಬೇರೆ. ಈ ರೀತಿ ಭೇದವನ್ನ ತಾರ್ಕಿಕರು ಅಜ್ಞಾನದಿಂದ ಕಲ್ಪನೆ ಮಾಡ್ತಾರೆ. ಆ ಥರ ದೇಹ ಮತ್ತು ದೇಹಿ ಎಂಬ ಎರಡು ಪದಾರ್ಥಗಳಲ್ಲಿ ಅನಾದಿಯಾದ ಅಜ್ಞಾನದಿಂದ
ಈ ಸಂಸಾರಿಗಳೆಲ್ಲರೂ ಕೂಡ ಅಭೇದವನ್ನು ಕಲ್ಪನೆ ಮಾಡ್ಕೊಳ್ತಾರೆ. ಅಂದರೆ ಭೇದ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ, ಆದರೂ ಅಭೇದ ಇರುವಂತೆ ವ್ಯವಹಾರ ಮಾಡ್ತಾರೆ ಅಂತ ಅರ್ಥ. ಜಾತಿ ವ್ಯಕ್ತಿ ವಿಭಾಗೋಯಂ ಯಥಾ ವಸ್ತುನಿ ಕಲ್ಪಿತ ಅಂದರೆ ಅದು ತಾರ್ಕಿಕರ ಮತ. ತಾರ್ಕಿಕರ ಮತದಲ್ಲಿ ಜಾತಿ ವ್ಯಕ್ತಿ ಅವುಗಳಿಗೆ ಭೇದವನ್ನ ಅವರು ಹೇಳ್ತಾರೆ. ಆ ಥರ ಇಲ್ಲಿಯೂ ಕೂಡ ದೇಹ ದೇಹಿ ಎಂಬ ಪದಾರ್ಥಗಳಲ್ಲಿ ಭೇದ ಇದೆ. ದೇಹ ಬೇರೆ, ದೇಹಿ ಬೇರೆ, ದೇಹ ಉಳ್ಳವನು ಬೇರೆ. ಈ ದೇಹವೇ ಅಲ್ಲ, ಜೀವ ಅಲ್ಲ, ದೇಹ ಉಳ್ಳವನು ಜೀವ. ದೇಹ ಅನ್ನೋದು ಆ ದೇಹಿಗೆ ಇದೆ. ದೇಹಿಯೇ ಬೇರೆ ಅಂದರೆ ದೇಹ ಉಳ್ಳವನವನು, ಈ ದೇಹವೇ ಬೇರೆ. ಹೀಗೆ ಸ್ಪಷ್ಟವಾಗಿ ದೇಹ ಮತ್ತು ದೇಹಗಳಿಗೆ ಭೇದ ಅಂತನ್ನೋದು ಕಾಣ್ತಾ ಇದ್ರೂ ಅಭೇದ ಇರುವವರಂತೆ ವ್ಯವಹಾರ ಮಾಡ್ತಾರೆ. ಈ ದೇಹವೇ ನಾನು ಅಂತ ಅನ್ನೋ ರೀತಿಯಲ್ಲಿ ವ್ಯವಹಾರ ಮಾಡ್ತಾರೆ ಜನ ಅಂತ ಹಾಗಭಿಪ್ರಾಯ. ಅದಕ್ಕೆ ತಾರ್ಕಿಕರ ಮತದ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಅವರು ಒಂದೇ ವಸ್ತುವಿನಲ್ಲಿ ಘಟತ್ವಾದಿ ಜಾತಿ ಮತ್ತು ಘಟಾದಿ ವ್ಯಕ್ತಿ ಇದೆರಡು ಭಿನ್ನ ಭಿನ್ನವಾಗಿದೆ ಅಂತ ಕಲ್ಪನೆ ಮಾಡ್ತಾರೆ. ಅದು ಅಜ್ಞಾನ. ಘಟ ಬೇರೆ ಅಲ್ಲ, ಘಟತ್ವ ಬೇರೆ ಅಲ್ಲ, ಆದರೂ ಘಟ ಮತ್ತು ಘಟತ್ವ ಅಂತನ್ನೋದು ಒಂದೇ ವಸ್ತುವಿನಲ್ಲಿ ಇದೆ, ಅವೆರಡು ಬೇರೆ ಬೇರೆ ಅಂತ ಕಲ್ಪನೆ ಮಾಡ್ತಾರೆ. ಇದು ಅಜ್ಞಾನದಿಂದ. ಅದು ಹೇಗೋ ಹಾಗೆ ಅಂತ ಅರ್ಥ. ಅಜ್ಞಾನದಿಂದ ಅನ್ನೋದಕ್ಕೆ ಮಾತ್ರ ಇದು ದೃಷ್ಟಾಂತ, ಹೊರತು ಭೇದಾಭೇದಗಳಿಗೆ ದೃಷ್ಟಾಂತ ಅಲ್ಲ. ಅದನ್ನು ನಾವು ಮತ್ತೆ ವ್ಯತ್ಯಾಸ ಮಾಡಿ ತಿಳ್ಕೊಳ್ಳಬಾರ್ದು. ಅಜ್ಞಾನ ಕಲ್ಪಿತ ಅನ್ನೋ ಅಂಶದಲ್ಲಿ ಮಾತ್ರ ದೃಷ್ಟಾಂತ ಇಟ್ಟುಕೊಳ್ಬೇಕು. ದೇಹ ದೇಹ್ಯ ವಿಭಾಗೋಯಂ ಅವಿವೇಕಕೃತ ಪುರ ಜಾತಿ ವ್ಯಕ್ತಿ ವಿಭಾಗೋಯಂ ಯಥಾ ವಸ್ತುನಿ ಕಲ್ಪಿತಃ ನಾನಾತ್ವಂ ಜನ್ಮನಾಶಶ್ಚ ಕ್ಷಯೋ ವೃದ್ಧಿ ಕ್ರಿಯಾಫಲಂ ದ್ರಷ್ಟುಶ್ಚ ಭಾಂತ್ಯತದ್ಧರ್ಮ ಯಥಾಗ್ನೇರ್ದಾಹ್ಯ ವಿಕ್ರಿಯಾಃ. ಒಂದು ಹುಲ್ಲು ಕಡ್ಡಿಯನ್ನ ಬೆಂಕಿ ಒಳಗೆ ಹಾಕಿದರೆ ಅದೇನಾಗತ್ತೆ? ಅದರ ಪರಿಮಾಣದಲ್ಲಿ ಆಗುವಂತಹ ಒಂದು ಬದಲಾವಣೆ ಏನಿದೆ, ಆ ಬದಲಾವಣೆಗಳನ್ನು ನಾವು ಬೆಂಕಿಯಲ್ಲಿ ತಪ್ಪಾಗಿ ತಿಳ್ಕೊಳ್ತೇವೆ. ಅದೇ ಥರ ಶರೀರದ ಗುಣಧರ್ಮಗಳಾಗಿರ್ತಕ್ಕಂತಹ ಅನೇಕತ್ವ, ಉತ್ಪತ್ತಿ, ವಿನಾಶ, ವೃದ್ಧಿ, ಕರ್ಮ, ಕರ್ಮದ ಫಲ, ಇವುಗಳನ್ನೆಲ್ಲ ಅವು ಆತ್ಮನ ಗುಣಧರ್ಮಗಳು ಅಂತ ತಪ್ಪಾಗಿ ತಿಳ್ಕೊಳ್ತೇವೆ. ಇದ್ಯಾವುದು ಆತ್ಮನ ಗುಣಧರ್ಮಗಳಲ್ಲ. ದೇಹದಲ್ಲಿ ಉತ್ಪತ್ತಿ ಆಗ್ತದೆ, ನಾಶ ಆಗ್ತದೆ, ವೃದ್ಧಿ ಆಗ್ತದೆ, ಕರ್ಮಗಳು ನಡೆಯುತ್ತೆ, ಇದೆಲ್ಲ ಶರೀರದ ಗುಣಧರ್ಮಗಳು. ಆದರೆ ಆ ಶರೀರದ ಸಂಬಂಧದಿಂದ ಆ ಶರೀರಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಆತ್ಮನಲ್ಲಿ ಅದು ಇದೆ ಅಂತ ನಾವು ತಪ್ಪಾಗಿ ತಿಳ್ಕೊಳ್ತೇವೆ. ಅದಕ್ಕೆ ದೃಷ್ಟಾಂತ, ಒಂದು ಹುಲ್ಲು ಕಡ್ಡಿಯನ್ನು ಬೆಂಕಿಗೆ ಹಾಕಿದಾಗ ಅದರ ಆ ಬದಲಾವಣೆ ಅಂತನ್ನೋದು ಬೆಂಕಿಯಲ್ಲಿ ಆಗೋದಿಲ್ಲ. ಅದರ ಬದಲಾವಣೆ, ಆ ಪರಿಮಾಣದಲ್ಲಾಗುವಂತಹ ಬದಲಾವಣೆ ಹುಲ್ಲುಕಡ್ಡಿಯಲ್ಲೇ ಆಗೋದು. ಅದನ್ನು ನಾವು ಬೆಂಕಿಯಲ್ಲಿ ಅಂತ ತಪ್ಪಾಗಿ ತಿಳ್ಕೊಳ್ತೇವೆ. ಯಥಾಗ್ನೇಹೇ ದಾಹ್ಯ ವಿಕ್ರಿಯಾ, ಅಗ್ನಿಯಲ್ಲಿ ಯಾವುದೇ ರೀತಿಯಾದ ವಿಕಾರ ಆಗೋದಿಲ್ಲ, ಪರಿಣಾಮದಲ್ಲಿ ಬದಲಾವಣೆ ಆಗೋದಿಲ್ಲ. ಎಲ್ಲವೂ ಕೂಡ ಆಗೋದು ಆ ಹುಲ್ಲುಕಡ್ಡಿಯಲ್ಲಿ. ಆದರೂ
ಅಗ್ನಿಯಲ್ಲಿ ಎಂತನ್ನೋ ರೀತಿ ನಾವು ಹೇಗೆ ತಿಳ್ಕೊಳ್ತೇವೋ ಹಾಗೆ ದೇಹದ ಗುಣಗಳು ಆಗಿರ್ತಕ್ಕಂತಹ ಇವೆಲ್ಲ ಉತ್ಪತ್ತಿ, ನಾಶ, ಅನೇಕತ್ವ, ಜನ್ಮ, ನಾನಾತ್ವಂ ಅಂದರೆ ಅನೇಕತ್ವ, ಜನ್ಮ ಮತ್ತು ನಾಶ, ಕ್ಷಯ, ವೃದ್ಧಿ, ಕ್ರಿಯಾಫಲ ಇದೆಲ್ಲವೂ ಕೂಡ ಆತ್ಮನ ಗುಣ ಅಲ್ಲದೇ ಇದ್ರೂ ಕೂಡ ಆತ್ಮನಲ್ಲಿ ನಾವು ತಪ್ಪಾಗಿ ತಿಳ್ಕೊಳ್ತೇವೆ. ದೇಹ ಸಂಬಂಧ ಮಾತ್ರದಿಂದ ದೇಹಾಭಿಮಾನ ಪ್ರಯುಕ್ತವಾಗಿ ಆತ್ಮನಲ್ಲಿ ತಪ್ಪಾಗಿ ತಿಳ್ಕೊಳ್ತೇವೆ. ಇದ್ಯಾವುದು ಕೂಡ ಆತ್ಮನ ಗುಣಗಳಲ್ಲ. ನಾನಾತ್ವಂ ಜನ್ಮನಾಶ್ಚ ಕ್ಷಯೋ ವೃದ್ಧಿ ಕ್ರಿಯಾಫಲಂ ದ್ರಷ್ಟುಶ್ಚ ಭಾಂತ್ಯ ತದ್ಧರ್ಮ ಯಥಾಗ್ನೇರ್ದಾಹ್ಯ ವಿಕ್ರಿಯಾಃ. ತಯಿಮೇ ದೇಹ ಸಂಯೋಗಾದಾತ್ಮನ್ಯಾಭಾಂತ್ಯ ಸದ್ಗ್ರಹಾತ್ ಸ್ವಪ್ನೆ ಯಥಾ ತಥಾ ನಾನ್ಯತ್ ಧ್ಯಾಯೇತ್ ಸರ್ವಂ ಭಯಂ ಚ ಯತ್. ಹಾಗಾಗಿ ದೇಹದ ಉತ್ಪತ್ತಿ, ದೇಹದ ನಾಶ ಹೊರತು ಜೀವನಿಗಲ್ಲ. ಉತ್ಪತ್ತಿ, ನಾಶ ಮೊದಲಾದವುಗಳೆಲ್ಲ ದೇಹಕ್ಕೆ ಸಂಬಂಧಪಟ್ಟದ್ದು. ದೇಹದ ಸಂಬಂಧದಿಂದ ದೇಹಾಭಿಮಾನ ಪ್ರಯುಕ್ತವಾಗಿ ಆತ್ಮನಲ್ಲಿ ನಾವು ಕಾಣ್ತೇವೆ. ನಾವು ದೇಹ ನಾಶ ಆಗಿದ್ದನ್ನ ಜೀವ ಸತ್ತ, ಜೀವ ಹುಟ್ಟಿದ ಅಂತ ಹೀಗೆ ನಾವು ಜೀವನಲ್ಲಿ ಆತ್ಮನಲ್ಲಿ ಅದನ್ನು ನಾವು ಭ್ರಾಂತಿಯಿಂದ ತಪ್ಪಾಗಿ ತಿಳ್ಕೊಳ್ತೇವೆ. ದೇಹ ಸಂಬಂಧದಿಂದ ಸ್ವಪ್ನದಲ್ಲಿ ಅನೇಕ ಪದಾರ್ಥಗಳು ಕಾಣಿಸ್ತವೆ. ಆ ಅನೇಕ ಪದಾರ್ಥಗಳು ಎಚ್ಚರದಲ್ಲಿ ಕಾಣುವ ಪದಾರ್ಥಗಳಂತೆಯೇ ಇರ್ತಾವೆ ನೋಡ್ಲಿಕ್ಕೆ. ಆದರೆ ಎಚ್ಚರದಲ್ಲಿರುವ ಪದಾರ್ಥಗಳಲ್ಲ ಅದು. ನಾವು ಭ್ರಮಿಸಿ ಬಿಡ್ತೇವೆ. ಸ್ವಪ್ನದಲ್ಲಿ ಕಾಣುವ ಪದಾರ್ಥಗಳನ್ನು ಎಚ್ಚರದಲ್ಲಿರುವ ಪದಾರ್ಥಗಳು ಹೇಗೋ ಹಾಗೆ ಅಂತ ತಿಳ್ಕೊಳ್ತೇವೆ. ಅದೇ ಪದಾರ್ಥ ಇದು ಅಂತ ತಿಳ್ಕೊಂಡು ಬಿಡ್ತೇವೆ. ಅದು ಭ್ರಾಂತಿ, ಅದಲ್ಲ, ಅದು ಬೇರೆನೆ. ಅದರ ಸಾಮ್ಯ ಅಲ್ಲಿರ್ತದಷ್ಟೆ. ಎಚ್ಚರದಲ್ಲಿ ಕಾಣುವ ಪದಾರ್ಥದ ಸಾಮ್ಯ ಆ ಸ್ವಪ್ನದ ಪದಾರ್ಥದಲ್ಲಿ ಕಾಣಿಸ್ತದೆ. ಅದರಂತೆ ದೇಹ ಸಂಬಂಧ ಅನ್ನೋದು ಆತ್ಮನಿಗೆ ಇರೋದ್ರಿಂದ ಆ ದೇಹಾಭಿಮಾನ ಪ್ರಯುಕ್ತವಾಗಿ ದೇಹದ ಗುಣಗಳಾದಂತಹ ಉತ್ಪತ್ತಿ, ನಾಶ ಮೊದಲಾದವುಗಳನ್ನೆಲ್ಲ ಆತ್ಮನಲ್ಲೇ ನಾವು ಇದೆ ಅಂತ ಭ್ರಮಿಸಿ ಬಿಡ್ತೇವೆ. ಆದ್ದರಿಂದ ಆತ್ಮಸ್ವರೂಪಕ್ಕಿಂತ ಬೇರೆಯಾಗಿರ್ತಕ್ಕಂಥದ್ದು ದೇಹ. ಆ ದೇಹಕ್ಕೂ ಆತ್ಮನಿಗೂ ಐಕ್ಯ ಇದೆ ಅಂತ ತಿಳ್ಕೊಳ್ಬಾರ್ದು. ಆ ದೇಹ ಆತ್ಮ ಐಕ್ಯ ಅಂತನ್ನೋದು ಸತ್ಯ ಅಂತ ತಿಳ್ಕೊಳ್ಬಾರ್ದು. ದೇಹಾತ್ಮೈಕ್ಯ ಅಂತನ್ನೋದನ್ನು ನಾವು ಸತ್ಯ ಅಂತ ತಿಳ್ಕೊಂಡಿದ್ರಿಂದಲೇ ನಮಗೆ ದುಃಖ ಆಗ್ತದೆ. ನಮಗೆ ದುಃಖ ಆಗಲಿಕ್ಕೆ ಕಾರಣನೇ ಈ ದೇಹವೇ ನಾನು ಅಂತ ತಿಳ್ಕೊಂಡಿರೋದು. ಇದು ನಾನಲ್ಲ. ಆ ಜ್ಞಾನವನ್ನ ಪಡ್ಕೊಂಡ್ರೆ ದುಃಖ ಆಗೋದಿಲ್ಲ. ಈ ದೇಹ ಮತ್ತು ಆತ್ಮ ಒಂದೇ ಅನ್ನೋ ಜ್ಞಾನ, ಈ ದೇಹೈಕ್ಯ ಸತ್ಯ ಅಂತ ತಿಳ್ಕೊಂಡ್ರೆ ಅದು ದುಃಖಕ್ಕೆ ಕಾರಣ ಆಗ್ತದೆ. ದೇಹಕ್ಕಿಂತ ಅತ್ಯಂತ ವಿಲಕ್ಷಣನಾಗಿದ್ದಾನೆ ಆತ್ಮ. ಆ ಆತ್ಮಸ್ವರೂಪಕ್ಕಿಂತ ಬೇರೆಯಾಗಿರ್ತಕ್ಕಂಥದ್ದು ಈ ದೇಹ. ಸ್ವಪ್ನದಲ್ಲಿ ಕಾಣುವ ಪದಾರ್ಥಗಳೇ ಹೊರಗಿನ ಪದಾರ್ಥಗಳಲ್ಲ. ಹೊರಗಿನ ಪದಾರ್ಥಗಳಂತೆ ಇರ್ತದೆ ಅಷ್ಟೇ. ಅವುಗಳ ಸಾಮ್ಯ ಇರ್ತದೆ. ಅದಕ್ಕೆ ತುಂಬಾ ಸಾಮ್ಯ ಇರೋದರಿಂದ ನಾವು ಅದೇ ಪದಾರ್ಥ ಇದು, ಅದನ್ನೇ ನೋಡಿದೆ ನಾನು ಅಂತೇವೆ. ಅದನ್ನು ನೋಡಿದ್ದಲ್ಲ. ಅಲ್ಲಿರೋ ಪದಾರ್ಥಗಳೇ ಬೇರೆ. ಅದು ವಾಸನಾಮಯವಾದಂತಹ ಪದಾರ್ಥಗಳು ತತ್ಕಾಲದಲ್ಲಿ ಸೃಷ್ಟಿಯಾದ ಪದಾರ್ಥಗಳು ತತ್ಕ್ಷಣದಲ್ಲೇ ನಾಶವಾಗ್ತವೆ. ಅವು ಮತ್ತೆ ಇರೋದಿಲ್ಲ. ಸ್ವಪ್ನದ ಕಾಲದಲ್ಲಿ ಕಂಡು ಎಚ್ಚರದಲ್ಲಿ ನಾಶವಾಗುವಂತಹ ಪದಾರ್ಥಗಳವೆಲ್ಲ. ಎಚ್ಚರದಲ್ಲಿ ಆ ಪದಾರ್ಥಗಳು ಯಾವುದೂ ಇರೋದಿಲ್ಲ. ಆ ಕಾಲದಲ್ಲಿ ಸೃಷ್ಟಿಯಾಗಿ ಅದೇ ಕಾಲದಲ್ಲೇ ನಾಶವಾಗ್ತಕ್ಕಂತಹ
ಪದಾರ್ಥಗಳೇ ಹೊರತು ಹೊರಗಿನ ಪದಾರ್ಥಗಳು ಅವಲ್ಲ. ಹೊರಗಿನ ಪದಾರ್ಥ ಹೊರಗೆ ಇರ್ತದೆ. ಅದಕ್ಕೂ ತೀರಾ ಸಾಮ್ಯ ಇರೋದರಿಂದ ನಾವು ಅದೇ ಪದಾರ್ಥ ಅಂತ ತಿಳ್ಕೊಂಡ್ಬಿಡ್ತೇವೆ. ನಾನು ಹೊರಗಿನ ಪದಾರ್ಥವನ್ನೇ ಸ್ವಪ್ನದಲ್ಲಿ ನೋಡಿದೆ ಅಂತ. ಹಾಗೆ ದೇಹಾತ್ಮ ಐಕ್ಯ ಅಂತನ್ನೋದು ಕೂಡ ಸತ್ಯ ಅಂತ ನಾವು ಭ್ರಮಿಸಿಬಿಟ್ಟಿದ್ದೇವೆ. ಅದೇ ಈ ದುಃಖಕ್ಕೆ ಕಾರಣ. ಆ ಒಂದು ಭ್ರಮೆ ಹೋಗಬೇಕು. ತೈಮೇ ದೇಹ ಸಂಯೋಗಾದಾತ್ಮನ್ಯಾಭಾಂತ್ಯ ಸದ್ಗ್ರಹಾತ್ ಸ್ವಪ್ನೆ ಯಥಾ ತಥಾ ನಾನ್ಯತ್ ಧ್ಯಾಯೇತ್ ಸರ್ವಂ ಭಯಂ ಚ ಯತ್ ಪ್ರಸುಪ್ತಸ್ಯಾನಹಂ ಮಾನಾತ್ ನ ಘೋರಾ ಭಾತಿ ಸಂಸೃತಿಃ ಜೀವತೋಪಿ ಯಥಾ ತದ್ವತ್ ವಿಮುಕ್ತಸ್ಯಾನಹಂ ಮತೇಃ. ನಮಗೆ ಈ ದೇಹಾತ್ಮ ಐಕ್ಯ ಜ್ಞಾನವೇ ದುಃಖಕ್ಕೆ ಕಾರಣ ಅಂತನ್ನೋದು ಮತ್ತೊಂದು ದೃಷ್ಟಾಂತದಿಂದ ಗೊತ್ತಾಗ್ತದೆ ನೋಡಿ. ಈಗ ಸುಷುಪ್ತಿಯಲ್ಲಿ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ತೇವಲ್ಲ, ಸುಷುಪ್ತಿ ಕಾಲ. ಆ ಸುಷುಪ್ತಿ ಕಾಲದಲ್ಲಿ ನಮಗೆ ದೇಹದ ಮೇಲೆ ಅಭಿಮಾನವೇ ಇರೋದಿಲ್ಲ. ಈ ದೇಹಾದಿಗಳ ಮೇಲೆ ಅಭಿಮಾನ ಇಲ್ಲದೆ ಇರೋದ್ರಿಂದ ಸಂಸಾರದ ದುಃಖ ನಮಗೆ ಆವಾಗ ಅನುಭವಕ್ಕೆ ಬರೋದಿಲ್ಲ. ಕೇವಲ ಸುಖವಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ತೇವೆ. ಆವಾಗ ಸುಖ ಮಾತ್ರ ಹೊರತು ದುಃಖದ ಅನುಭವ ಇಲ್ಲ. ಯಾಕೆ ಅನುಭವ ಇಲ್ಲ ದುಃಖದ್ದು? ಆ ದುಃಖದ ಅನುಭವ ಬರಲಿಕ್ಕೆ ಮುಖ್ಯವಾಗಿ ಕಾರಣ ದೇಹಾಭಿಮಾನ. ಆ ದೇಹಾಭಿಮಾನ ಆ ಸಮಯದಲ್ಲಿ ಇಲ್ಲ. ಆದ್ರಿಂದ ಆವಾಗ ನಮಗೆ ದುಃಖ ಬರೋದಿಲ್ಲ. ಹಾಗೆ ಜೀವನ್ಮುಕ್ತಿಯಲ್ಲಿಯೂ ಕೂಡ ಜೀವನಿಗೆ ಶರೀರ ಇರ್ತದೆ. ಆವಾಗಲೂ ಕೂಡ ಈ ಪ್ರಾಕೃತವಾದ ಶರೀರ ಏನು ಪೂರ್ತಿ ಹೋಗಿರೋದಿಲ್ಲ ಜೀವನ್ಮುಕ್ತಿ ಅವಸ್ಥೆಯಲ್ಲಿ. ಆದರೂ ಶರೀರ ಇದ್ದರೂ ಕೂಡ ಆ ಶರೀರಾಭಿಮಾನ ಇರೋದಿಲ್ಲ. ಎಲ್ಲ ಶರೀರದ ಅಭಿಮಾನವನ್ನು ಪೂರ್ಣವಾಗಿ ಬಿಟ್ಟು ಬಿಟ್ಟಿರ್ತಾರೆ ಜೀವನ್ಮುಕ್ತರು. ಹಾಗಾಗಿ ಆ ಸಮಯದಲ್ಲಿಯೂ ಕೂಡ ಅವರಿಗೆ ಈ ಸಂಸಾರದ ದುಃಖ ಅಂತನ್ನೋದು ಇರೋದಿಲ್ಲ. ಈ ಶರೀರಾಭಿಮಾನ ಇದ್ದರೆ ಮಾತ್ರ ದುಃಖ ಇರ್ತದೆ ಹೊರತು ಶರೀರಾಭಿಮಾನವನ್ನು ಬಿಟ್ಟರೆ ದುಃಖ ಆಗೋದಿಲ್ಲ ಅಂತನ್ಲಿಕ್ಕೆ ಈ ಎರಡು ದೃಷ್ಟಾಂತಗಳು. ಒಂದು ಸುಷುಪ್ತಿ, ಇನ್ನೊಂದು ಜೀವನ್ಮುಕ್ತಿ. ಜೀವನ್ಮುಕ್ತಿಯಲ್ಲಿಯೂ ಕೂಡ ಶರೀರಾಭಿಮಾನ ಇಲ್ಲದೆ ಇರೋದರಿಂದ ಯಾರಿಗೂ ದುಃಖ ಅಲ್ಲಿ ಇರೋದಿಲ್ಲ. ಸುಷುಪ್ತಿಯಲ್ಲಿಯೂ ಕೂಡ ದೇಹಾಭಿಮಾನ ಇಲ್ಲದೆ ಇರೋದರಿಂದ ಆ ಕಾಲದಲ್ಲಿ ದುಃಖದ ಅನುಭವ ಯಾರಿಗೂ ಇಲ್ಲ. ಪ್ರಸುಪ್ತಸ್ಯಾನಹಂ ಮಾನಾತ್ ರಘೋರಾ ಭಾತಿ ಸಂಸೃತಿಃ ಜೀವತೋಪಿ ಯಥಾ ತದ್ವತ್ ವಿಮುಕ್ತಸ್ಯಾನಹಂ ಮತೇಃ ತಸ್ಮಾದ್ ಅನ್ಯನ್ಮನೋ ಮಾತ್ರಂ ಜಹ್ಯಹಂ ಮಮತಾತಮಃ ವಾಸುದೇವೇ ಭಗವತಿ ಮನೋಧೇಹ್ಯಾತ್ಮನೀಶ್ವರೇ. ಆದ್ರಿಂದ ಚಿತ್ರಕೇತು ರಾಜನಿಗೆ ಹೇಳ್ತಾ ಇದ್ದಾರೆ ಋಷಿಗಳು, ಈ ಹೆಂಡತಿ ಮಕ್ಕಳು ಮೊದಲಾದವುಗಳಲ್ಲಿ ಮಾಡುವಂತಹ ಅತಿಯಾದ ಅಭಿಮಾನ ಏನಿದೆ, ಈ ಅತಿಯಾದ ಅಭಿಮಾನ ನಮ್ಮ ಮನೋದೋಷದಿಂದ ಆಗ್ತದೆ. ಅದು ಮಿಥ್ಯಾಜ್ಞಾನ ರೂಪವಾಗಿರ್ತಕ್ಕಂಥದ್ದು. ಆ ಅಭಿಮಾನವನ್ನ ಬಿಡಬೇಕು. ಜಹಿ, ಆ ಅಭಿಮಾನವನ್ನ ಬಿಡು. ಆ ಮನಸ್ಸನ್ನ ಈ ಪತ್ನಿ ಪುತ್ರಾದಿಗಳ ಮೇಲೆ ಅತಿಯಾದ ಮೋಹವನ್ನ ಅಭಿಮಾನವನ್ನ ಇಟ್ಟುಕೊಳ್ಳೋದನ್ನ ಬಿಟ್ಟು ಆ ಮನಸ್ಸನ್ನ ಭಗವಂತನ ಕಡೆಗೆ ಇಡು. ವಾಸುದೇವೇ ಭಗವತಿ, ಸರ್ವೋತ್ತಮನಾದ ಸರ್ವಾಂತರ್ಯಾಮಿಯಾದ ಭಗವಂತನಾದ ಆ ವಾಸುದೇವನಲ್ಲಿ ಆ ಮನಸ್ಸನ್ನ ಇಡು. ಆವಾಗ ದುಃಖವೇ ಆಗೋದಿಲ್ಲ. ಈ ದುಃಖಕ್ಕೆ ಕಾರಣವಾದದ್ದು ಮನೋದೋಷ, ಅದು ಈ ಅಭಿಮಾನ. ಆ ಅಭಿಮಾನ ಅಂತನ್ನೋ ಮನೋದೋಷದಿಂದಲೇನೆ ದುಃಖ. ಹಾಗಾಗಿ ಆ ಅಭಿಮಾನವನ್ನು ತ್ಯಾಗ ಮಾಡಬೇಕು, ಆ ಮನೋದೋಷವನ್ನು ಕಳಿಬೇಕು, ಆ ಮನಸ್ಸನ್ನ ತಗೊಂಡೋಗಿ ವಾಸುದೇವನಾದ ಭಗವಂತನಲ್ಲಿ ಇಡಬೇಕು. ಅಂತರ್ಯಾಮಿಯಾದ ಆತ್ಮನಿ ಈಶ್ವರೇ
ಸರ್ವಾಂತರ್ಯಾಮಿಯಾದ ಸರ್ವೋತ್ತಮನಾದ ಭಗವಾನ್ ವಾಸುದೇವನಲ್ಲಿ ಆ ಮನಸ್ಸನ್ನು ಇಡು. ಈ ಶರೀರದ ಮೇಲಿನ ಮೋಹವನ್ನ ಅಭಿಮಾನವನ್ನ ತ್ಯಾಗ ಮಾಡು ಅಂತ ಉಪದೇಶ ಮಾಡ್ತಾ ಇದ್ದಾರೆ. ತಸ್ಮಾದ್ ಅನ್ಯನ್ಮನೋ ಮಾತ್ರಂ ಜಹ್ಯಹಂ ಮಮತಾತಮಃ ವಾಸುದೇವೇ ಭಗವತಿ ಮನೋಧೇಹ್ಯಾತ್ಮನೀಶ್ವರೇ. ಶ್ರೀಶುಕ ಉವಾಚ ಏವಮಾಶ್ವಾಸಿತೋ ರಾಜಾ ಚಿತ್ರಕೇತೋರ್ದ್ವಿಜೋಕ್ತಿಭಿಃ ಪ್ರಮೃಜ್ಯ ಪಾಣಿನಾ ವಕ್ತ್ರಂ ಆಧಿಮ್ಲಾನಮಭಾಷತ. ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಈ ರೀತಿ ಆಂಗಿರಸರು ಮುನಿಗಳು ಮತ್ತು ನಾರದ ಮುನಿಗಳು ಬಂದು ಚಿತ್ರಕೇತು ಮಹಾರಾಜನಿಗೆ ಸಮಾಧಾನ ಮಾಡಿದರು. ಆ ಮಗನನ್ನ ಕಳೆದುಕೊಂಡು ದುಃಖದಲ್ಲಿರ್ತಕ್ಕಂತಹ ಚಿತ್ರಕೇತು ರಾಜನಿಗೆ ಈ ರೀತಿ ವೈರಾಗ್ಯದ ಉಪದೇಶವನ್ನ ನೀಡ್ತಾ ಸಮಾಧಾನವನ್ನ ಮಾಡಿದ್ದಾರೆ. ಈ ರೀತಿ ಸಮಾಧಾನ ಮಾಡಿದಾಗ ಅವನು ದುಃಖದಿಂದ ಮುಖ ಎಲ್ಲ ಬಾಡಿ ಹೋಗಿತ್ತು. ಅಂತಹ ಮುಖವನ್ನ ತನ್ನ ಕೈಯಿಂದ ಸ್ವಲ್ಪ ಒರೆಸ್ಕೊಂಡ. ಕೈಯಿಂದ ಪ್ರಮೃಜ್ಯ ಪಾಣಿನ ತನ್ನ ಮುಖವನ್ನ ಕೈಯಿಂದ ಒರೆಸ್ಕೊಂಡು ಆ ಬಾಡಿ ಹೋದ ಮುಖದಿಂದ ಈ ಮುಂದೆ ಹೇಳುವ ಮಾತುಗಳನ್ನು ಹೇಳ್ತಾ ಇದ್ದಾನೆ ಅಂತ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಏವಮಾಶ್ವಾಸಿತೋ ರಾಜ ಚಿತ್ರಕೇತುರ್ದ್ವಿಜೋಕ್ತಿಭಿಃ ಪ್ರಮೃಜ್ಯ ಪಾಣಿನಾ ವಕ್ತ್ರಂ ಆಧಿಮ್ಲಾನಮಭಾಷತ. ರಾಜೋವಾಚ ಕೌ ಯುವಾಂ ಜ್ಞಾನಸಂಪನ್ನೌ ಮಹಿಷ್ಠೌ ಚ ಮಹೀಯಸಾಂ ಅವಧೂತೇನ ವೇಷೇಣ ಗೂಢಾವಿಹ ಸಮಾಗತೌ. ಚಿತ್ರಕೇತು ಮಹಾರಾಜ ಕೈಯಿಂದ ತನ್ನ ಮುಖವನ್ನು ಒರೆಸ್ಕೊಂಡು ಹೇಳ್ತಾ ಇದ್ದಾನೆ, ಉತ್ತಮರಾದಂತಹ ಜ್ಞಾನಿಗಳು, ಉತ್ತಮರಲ್ಲೇ ಅತ್ಯುತ್ತಮರಾಗಿರ್ತಕ್ಕಂತಹ ಜ್ಞಾನಿಗಳು ಯಾವಾಗಲೂ ಅವಧೂತ ವೇಷದಿಂದ ತಿರುಗಾಡ್ತಾರೆ. ತಮ್ಮ ಪರಿಚಯವನ್ನ ಮಾಡಿಕೊಳ್ಳೋದಿಲ್ಲ. ತಮ್ಮನ್ನ ಮೈಮರೆಸಿಕೊಂಡು ಅವಧೂತ ವೇಷದಿಂದ ಜ್ಞಾನಿಗಳು ಸಂಚಾರ ಮಾಡ್ತಾರೆ. ಹಾಗೆ ನೀವು ಕೂಡ ಅವಧೂತ ವೇಷದಿಂದ ಬಂದಿದ್ದೀರಿ. ಅತ್ಯುತ್ತಮ ಜ್ಞಾನಿಗಳು ಮೈಮರೆಸಿಕೊಂಡು ಅವಧೂತ ವೇಷದಿಂದ ಬಂದಿದ್ದೀರಿ, ನೀವು ಯಾರು ಅಂತ ಮೊದಲು ಕೇಳ್ತಾ ಇದ್ದಾನೆ. ಅವರು ಯಾರು ಅಂತ ಅನ್ನೋದೇ ಗೊತ್ತಿಲ್ಲ ಅವನಿಗೆ. ಅವಧೂತ ವೇಷದಿಂದ ಬಂದು ಉಪದೇಶವನ್ನ ಕೊಟ್ಟಿದ್ದಾರೆ. ಆ ಉಪದೇಶವನ್ನ ಕೇಳಿರ್ತಕ್ಕಂತಹ ರಾಜ ಮೊದಲು ನೀವು ಯಾರು ಅಂತ ಕೇಳ್ತಾ ಇದ್ದಾನೆ. ಕೌ ಯುವಾಂ, ಯಾರು ನೀವಿಬ್ರು ಅಂತ. ಅಂಗಿರಾ ಋಷಿಗಳು ಮತ್ತು ನಾರದ ಋಷಿಗಳು ಇಬ್ಬರು ಕೂಡ ಬಂದಿದ್ದಾರೆ. ಅವರಿಬ್ಬರನ್ನು ಕೂಡ ಆ ರಾಜ ಕೌ ಯುವಾಂ, ಯಾರು ನೀವು, ಜ್ಞಾನ ಸಂಪನ್ನೌ, ಒಳ್ಳೆ ಜ್ಞಾನಿಗಳು, ಅತ್ಯುತ್ತಮ ಜ್ಞಾನಿಗಳು, ಮಹಿಷ್ಠೌ ಮಹೀಯಸಾಂ ಮಹಿಷ್ಠೌ, ಜ್ಞಾನಿಗಳಲ್ಲೇ ಅತ್ಯಂತ ಶ್ರೇಷ್ಠ ಜ್ಞಾನಿಗಳು, ಅವಧೂತೇನ ವೇಷೇಣ ಗೂಢೌ, ಅವಧೂತ ವೇಷದಿಂದ ಗೂಢರಾಗಿ ಬಂದಿದ್ದೀರಿ. ನಿಮ್ಮನ್ನ ನೀವು ಕಾಣಿಸಿಕೊಳ್ಳದೆ ಅವಧೂತ ವೇಷದಿಂದ ಮೈಮರೆಸ್ಕೊಂಡು ಬಂದಿದ್ದೀರಿ. ಜ್ಞಾನಿಗಳಾದಂತಹ ಉತ್ತಮ ಜ್ಞಾನಿಗಳು ನೀವು. ನೀವು ಯಾರು, ನೀವು ಬಂದಂತಹ ನೀವು ಯಾರು? ಕೌ ಯುವಾಂ ಜ್ಞಾನ ಸಂಪನ್ನೌ ಮಹಿಷ್ಠೌ ಚ ಮಹೀಯಸಾಂ ಅವಧೂತೇನ ವೇಷೇಣ ಗೂಢಾವಿಹ ಸಮಾಗತೌ ಚರಂತಿ ಹ್ಯವನೌ ಕಾಮಂ ಬ್ರಾಹ್ಮಣಾ ಭಗವತ್ ಪ್ರಿಯಾಃ ಮಾದೃಶಾಂ ಗ್ರಾಮ್ಯ ಬುದ್ಧೀನಾಂ ಬೋಧಾಯೋನ್ಮತ್ತಲಿಂಗಿನಃ. ಜ್ಞಾನಿಗಳು ಭಗವಂತನಿಗೆ ಅತ್ಯಂತ ಪ್ರಿಯರಾಗಿರ್ತಕ್ಕಂಥವರು. ಅಂತಹ ಬ್ರಾಹ್ಮಣರು
ನಮ್ಮಂತಹ ವಿಷಯ ಪದಾರ್ಥಗಳಲ್ಲಿ ಆಸಕ್ತರಾದಂತಹ ಅವರನ್ನ ಉದ್ಧಾರ ಮಾಡಲಿಕ್ಕೋಸ್ಕರ ಹುಚ್ಚರಂತೆ ವೇಷಧಾರಣೆ ಮಾಡಿ ಬರ್ತಾರೆ. ಜ್ಞಾನ ಕೊಡ್ಲಿಕ್ಕೆ ಅಂತಾನೆ ಬರ್ತಾರೆ. ಯಥೇಚ್ಛವಾಗಿ ಭೂಮಿಯಲ್ಲಿ ಸಂಚಾರ ಮಾಡ್ತಾರೆ ಜ್ಞಾನಿಗಳು. ಅವರು ಯಾಕೆ ಸಂಚಾರ ಮಾಡ್ತಾರೆ ಭೂಮಿಯಲ್ಲಿ ಅಂದ್ರೆ ನಮ್ಮಂಥವರನ್ನ ಉದ್ಧಾರ ಮಾಡಲಿಕ್ಕೆ. ಸಂಸಾರದಲ್ಲಿ ವಿಷಯ ಪದಾರ್ಥಗಳಲ್ಲಿ ಬಿದ್ದು ಕಷ್ಟಪಡ್ತಾ ಇರತಕ್ಕಂತಹ ಪಾಮರ ಜನರನ್ನ ಉದ್ಧಾರ ಮಾಡಿ ಅವರಿಗೆ ಜ್ಞಾನೋಪದೇಶವನ್ನ ಮಾಡಬೇಕು ಅಂತಲೇ ಭಗವತ್ಪ್ರಿಯರಾದಂತಹ ಜ್ಞಾನಿಗಳು ಅವಧೂತ ವೇಷದಿಂದ ಹುಚ್ಚರಂತೆ ಭೂಮಿಯಲ್ಲಿ ಸಂಚಾರ ಮಾಡ್ತಾರೆ. ಚರಂತಿ ಹ್ಯವನೌ ಕಾಮಂ ಬ್ರಾಹ್ಮಣಾ ಭಗವತ್ಪ್ರಿಯಾಃ ಮಾದೃಶಾಂ ಗ್ರಾಮ್ಯ ಬುದ್ಧೀನಾಂ ಬೋಧಾಯೋನ್ಮತ್ತಲಿಂಗಿನಃ ಕುಮಾರೋ ನಾರದ ರುಭುಃ ಅಂಗಿರಾ ದೇವಲೋಸಿತಃ ಅಪಾಂತರತಮೋ ವ್ಯಾಸೋ ಮಾರ್ಕಂಡೇಯೋಥ ಗೌತಮಃ ವಸಿಷ್ಠೋ ಭಗವಾನ್ ರಾಮಃ ಕಪಿಲೋ ಬಾದರಾಯಣಿಃ ದುರ್ವಾಸಾ ಯಾಜ್ಞವಲ್ಕ್ಯಶ್ಚ ಜಾತೂಕರ್ಣ್ಯಸ್ತಥಾರುಣಿಃ ರೋಮಶಶ್ಚ ವನೋ ದತ್ತಃ ಆಸುರಿಃ ಸ ಪತಂಜಲಿಃ ಪರಾಶರೋಥ ಮೈತ್ರೇಯೋ ಭರದ್ವಾಜಶ್ಚ ಆರುಣಃ ಋಷಿರ್ವೇದಶಿರಾ ಬೋಧ್ಯ ಮುನಿ ಪಂಚಶಿಖಸ್ತಥಾ ಹಿರಣ್ಯನಾಭಃ ಕೌಶಲ್ಯಃ ಶ್ರುತದೇವ ಕ್ರತುಧ್ವಜಃ ಏತೆ ಪರೇ ಚ ಸಿದ್ಧೇಶಾಃ ಚರಂತಿ ಜ್ಞಾನಹೇತವಃ. ಇವರೆಲ್ಲ ಅವಧೂತ ವೇಷದಿಂದ ಭೂಮಿಯಲ್ಲಿ ಸಜ್ಜನರಿಗೆ ಜ್ಞಾನೋಪದೇಶವನ್ನ ಮಾಡಲಿಕ್ಕೆ ಅಂತ ಸಂಚಾರವನ್ನ ಮಾಡ್ತಕ್ಕಂಥವ್ರು ಯಾರ್ಯಾರು ಅಂತ ಅವರೆಲ್ಲರ ಸ್ಮರಣೆಯನ್ನ ಮಾಡ್ತಾ ಇದ್ದಾನೆ ಚಿತ್ರಕೇತು ಮಹಾರಾಜ. ಕುಮಾರ ಅಂದ್ರೆ ಸನತ್ ಕುಮಾರ, ಭಗವಂತನ ಒಂದು ರೂಪ ಸನತ್ ಕುಮಾರ ಅಂತ. ಆಮೇಲೆ ನಾರದ ಋಷಿಗಳು, ಆಮೇಲೆ ಋಭು ಎಂಬಂತಹ ಋಷಿಗಳು, ರಸ, ದೇವಲ, ಅಸಿತ, ಅಪಾಂತರತಮ ಮುನಿ, ವ್ಯಾಸಃ, ಮಾರ್ಕಂಡೇಯಃ ಅಥ ಗೌತಮಃ. ಅಪಾಂತರತಮ ಅಂತ ಒಬ್ಬ ಮುನಿ, ಅಸಿತ ಅಂತನ್ನೋದು ಒಬ್ಬ ಮುನಿ, ಗೃತ್ಸಮದ. ವಿಶ್ವಾಮಿತ್ರೋ ಅಸಿತೋ ಗೃತ್ಸಮದೋ ಅಸಿತಃ. ಆಮೇಲೆ ವಸಿಷ್ಠರು, ಭಗವಾನ್ ರಾಮ ಭಗವಾನ್ ಅಂತ ಹೇಳಿದ್ದಾರೆ. ಅಂದ್ರೆ ಹಿಂದೆ ವ್ಯಾಸ ಅಂತ ಹೇಳಿದ್ರು, ವ್ಯಾಸನೂ ಭಗವಂತನೇ. ವೇದವ್ಯಾಸ ರೂಪದಿಂದ ಹಾಗೂ ಅದೇ ಭಗವಂತನ ಮತ್ತೊಂದು ರೂಪ ವಿಶೇಷ ರಾಮ, ಪರಶುರಾಮ, ಕಪಿಲ, ಬಾದರಾಯಣಿ ಅಂತಂದ್ರೂ ವ್ಯಾಸ ಅಂದ್ರು ಒಂದೇ. ನಮಸ್ಕಾರ ಗುರುಗಳೇ. ಕಪಿಲ ಅವನು ಭಗವಂತನೇ. ಆಮೇಲೆ ದೂರ್ವಾಸ ಮುನಿಗಳು, ಯಾಜ್ಞವಲ್ಕ್ಯ ಋಷಿಗಳು, ಜಾತೂಕರ್ಣ್ಯ ಅಂತ ಒಬ್ಬ ಋಷಿಗಳು,
ಜಾತುಕರ್ಣ್ಯ ಅಂತ ಅವರಿಗೆ ಹೆಸರು, ಅವರೊಬ್ಬ ಋಷಿಗಳು. ತಥಾ ಆರುಣಿಹಿ, ಆರುಣಿ ಎಂಬ ಋಷಿಗಳು, ಧೌಮ್ಯರ ಶಿಷ್ಯರಾಗಿರ್ತಕ್ಕಂಥವರು ಆರುಣಿ ಎಂಬ ಋಷಿಗಳು. ಆಮೇಲೆ ಆರುಣಿಹಿ ರೋಮಶಃ, ರೋಮಶ ಎಂಬ ಋಷಿಗಳು. ಚ್ಯವನ, ದತ್ತ, ಆಸುರಿ, ಪತಂಜಲಿ, ಪರಾಶರ, ಮೈತ್ರೇಯರು, ಭರದ್ವಾಜ, ಆರುಣ, ವೇದಶಿರಸ್ ಎಂಬಂತಹ ಋಷಿಗಳು, ಬೋಧಾಯನ ಋಷಿಗಳು, ಪಂಚಶಿಖಾ ಎಂಬ ಋಷಿಗಳು, ಹಿರಣ್ಯನಾಭ, ಕೌಶಲ್ಯ, ಶ್ರುತದೇವ, ಕ್ರತುಧ್ವಜ, ಹೀಗೆ ಏತೆ ಪರೇಚ ಸಿದ್ಧೇಶಾಹ, ಇದೇ ರೀತಿ ಇನ್ನೂ ಅನೇಕ ಸಿದ್ಧ ಪುರುಷರು ಜ್ಞಾನಹೇತವಃ ಚರಂತಿ, ಜ್ಞಾನವನ್ನ ಲೋಕಕ್ಕೆ ಕೊಡ್ಲಿಕ್ಕೋಸ್ಕರ ಅಂತಲೇ ಸಂಚಾರ ಮಾಡ್ತಾರೆ ಇವರೆಲ್ಲ ಅಂತ. ಹೀಗೆ ಅನೇಕ ಜನ ಸಿದ್ಧ ಪುರುಷರ ಒಂದು ಸ್ಮರಣೆಯನ್ನ ಮಾಡ್ತಾ, ಇವರೆಲ್ಲರೂ ಕೂಡ ಭೂಮಿಯಲ್ಲಿ ನಮ್ಮಂತಹ ಯಾರು ಉನ್ಮತ್ತಲಿಂಗಿನಃ ಗ್ರಾಮ್ಯ ಬುದ್ಧೀನಾಂ, ವಿಷಯ ಪದಾರ್ಥಗಳಲ್ಲಿ ಮನಸ್ಸನ್ನ ಇಟ್ಟು ಗ್ರಾಮ್ಯ ಬುದ್ಧಿಗಳಾದಂತಹ ನಮ್ಮಂಥವರನ್ನ ಜ್ಞಾನ ಕೊಟ್ಟು ಉಪದೇಶ ಮಾಡಬೇಕು ಅವರಿಗೆ ಅಂತ ಕೃಪೆಯಿಂದ ಅವರೆಲ್ಲ ಸಿದ್ಧ ಪುರುಷರು, ಇವರೆಲ್ಲ ಸಿದ್ಧ ಪುರುಷರು ಅವಧೂತ ವೇಷದಿಂದ ತಮ್ಮ ವೇಷವನ್ನ ಮರೆಸಿಕೊಂಡು, ಮೈಮರೆಸಿಕೊಂಡು ಜ್ಞಾನವನ್ನು ಕೊಡ್ಲಿಕ್ಕೆ ಅಂತ ಬಂದು ಸಂಚಾರ ಮಾಡ್ತಾರೆ. ಕುಮಾರೋ ನಾರದರುಭು ಅಂಗಿರಾದೇವಲೋಸಿತಃ ಅಪಾಂತರತಮೋ ವ್ಯಾಸೋ ಮಾರ್ಕಂಡೇಯೋಥ ಗೌತಮಃ ವಸಿಷ್ಠೋ ಭಗವಾನ್ ರಾಮಃ ಕಪಿಲೋ ಬಾದರಾಯಣಿಃ ದುರ್ವಾಸಾ ಯಾಜ್ಞವಲ್ಕ್ಯಶ್ಚ ಜಾತುಕರ್ಣ್ಯಸ್ತಥಾರುಣಿಃ ರೋಮಶಶ್ಚವನೋ ದತ್ತ ಆಸುರಿಃ ಸ ಪತಂಜಲಿಃ ಪರಾಶರೋಥ ಮೈತ್ರೇಯೋ ಭರದ್ವಾಜಶ್ಚ ಆರುಣಃ ಋಷಿರ್ವೇದಶಿರಾ ಬೋಧ್ಯ ಮುನಿಃ ಪಂಚಶಿಖಸ್ತಥಾ ಹಿರಣ್ಯನಾಭಃ ಕೌಶಲ್ಯಃ ಶ್ರುತದೇವಃ ಕ್ರತುಧ್ವಜಃ. ಏತೆ ಪರೇ ಚ ಸಿದ್ಧೇಶಾಃ ಚರಂತಿ ಜ್ಞಾನಹೇತವಃ. ತಸ್ಮಾತ್ ಯುವಾಂ ಗ್ರಾಮ್ಯಪಶೋಃ ಮಮ ಮುಗ್ಧಧಿಯ ಪ್ರಭೋ ಅಂಧೇ ತಮಸಿ ಮಗ್ನಸ್ಯ ಜ್ಞಾನದೀಪ ಉದೀರ್ಯತಾಂ. ಹೀಗೆ ಸಿದ್ಧ ಪುರುಷರು ಭೂಮಿಯಲ್ಲಿ ನಮ್ಮಂತಹ ಮೂಢಬುದ್ಧಿಯವರಾದ, ವಿಷಯ ಪದಾರ್ಥಗಳಲ್ಲಿ ಆಸಕ್ತರಾದ ಪಾಮರ ಜನರಿಗೆ ಉಪದೇಶ ಮಾಡಲಿಕ್ಕೆ ಅಂತಲೇ ಸಂಚಾರ ಮಾಡ್ತಾರೆ. ಅದರಲ್ಲಿ ನೀವು ನನಗೆ ಜ್ಞಾನದೀಪವನ್ನು ತೋರಿಸಿದ್ದೀರಿ. ಜ್ಞಾನದ ದೀಪ, ನಾನು ಅಜ್ಞಾನ ಅಂತನ್ನೋ ಕತ್ತಲೆಯಲ್ಲಿ ಮುಳುಗಿಬಿಟ್ಟಿದ್ದೆ. ಅಂಧೇ ತಮಸಿ ಮಗ್ನಸ್ಯ, ಅಜ್ಞಾನದ ಕತ್ತಲೆಯಲ್ಲಿ ಮುಳುಗಿಬಿಟ್ಟಂತಹ ನನಗೆ, ವಿಷಯ ಪದಾರ್ಥಗಳಲ್ಲಿ ಪಶುವಿನಂತೆ ಆಸಕ್ತನಾಗಿರ್ತಕ್ಕಂತಹ ನನಗೆ, ಗ್ರಾಮ್ಯ ಪಶೋಹ ಮುಗ್ಧಧಿಯ ಮೂಢಬುದ್ಧಿಯಾದಂತಹ ನನಗೆ ನೀವು ಜ್ಞಾನದ ದೀಪವನ್ನು ಬೆಳಗಿಸಿ ನನ್ನನ್ನು ಅನುಗ್ರಹ ಮಾಡಿದಿರಿ. ತಸ್ಮಾದ್ ಯುವಾಂ ಗ್ರಾಮ್ಯ ಪಶೋಃ ಮಮ ಮುಗ್ಧಧಿಯ ಪ್ರಭು ಅಂಧೇ ತಮಸಿ ಮಗ್ನಸ್ಯ ಜ್ಞಾನದೀಪ ಉದೀರ್ಯತಾಂ. ಇಷ್ಟು ಮಾತನ್ನ ಚಿತ್ರಕೇತು ರಾಜ ಹೇಳಿದಾಗ ಅಂಗಿರಾ ಋಷಿಗಳು ಹೇಳ್ತಾ ಇದ್ದಾರೆ. ಅಂಗಿರಾ ಉವಾಚ ಅಹಂ ತೇ ಪುತ್ರಕಾಮಸ್ಯ ಪುತ್ರದೋಸ್ಮ್ಯಂಗಿರಾ ನೃಪ ಏಷ ಬ್ರಹ್ಮಸುತಃ ಸಾಕ್ಷಾತ್ ನಾರದೋ ಭಗವಾನ್ ಋಷಿಃ. ಆ ಚಿತ್ರಕೇತುಕ್ಕೆ ರಾಜ ಕೇಳಿದ ಮೊದಲನೇ ಪ್ರಶ್ನೆ ಕೌ ಯುವಾಂ ಅಂತ, ಯಾರು ನೀವಿಬ್ರು ಅಂತ ಕೇಳಿದ್ದ. ಅದಕ್ಕೆ ಉತ್ತರವಾಗಿ ಅಂಗಿರಾ ಋಷಿಗಳು
ಹೇಳ್ತಾ ಇದ್ದಾರೆ, ನಾನು ನೀನು ಮಕ್ಕಳಾಗಬೇಕು ಅಂತ ಬಯಸಿದಾಗ ಬಂದು ಯಾಗವನ್ನ ಮಾಡಿ ನಿನಗೆ ಪುತ್ರ ಸಂತತಿಯನ್ನ ಕೊಟ್ಟಂತಹ ಆಂಗಿರಸ ಮುನಿ ಅದೇ ನಾನು ಅಂತ ತಮ್ಮ ಪರಿಚಯವನ್ನ ತಾವು ಮೊದಲು ಮಾಡ್ಕೊಳ್ತಾ ಇದ್ದಾರೆ. ಪುತ್ರಕಾಮಸ್ಯ ಪುತ್ರದಹ, ನೀನು ಪುತ್ರಕಾಮನಾಗಿ ನನ್ನ ಹತ್ರ ಕೇಳಿದಾಗ ನಿನಗೆ ಮಕ್ಕಳಾಗುವಂತೆ ಅನುಗ್ರಹ ಮಾಡಿದ ಆ ಅಂಗಿರಾ ಮುನಿಯೇ ನಾನು. ಇವನು ಸಾಕ್ಷಾತ್ ಬ್ರಹ್ಮಪುತ್ರನಾದ ನಾರದ. ಸಾಕ್ಷಾತ್ ನಾರದೋ ಬ್ರಹ್ಮಸುತಃ ಭಗವಾನ್ ಋಷಿ ಏಷಃ. ಇವನು ಬ್ರಹ್ಮಪುತ್ರನಾದಂತಹ ಸಾಕ್ಷಾತ್ ಭಗವಾನ್ ನಾರದ ಮುನಿ ಇವನು. ನಾನು ನಿನಗೆ ಪುತ್ರ ಸಂತತಿಯನ್ನ ನೀನು ಬಯಸಿದಾಗ ಆ ಪುತ್ರ ಸಂತತಿಯನ್ನ ಕೊಟ್ಟಂತಹ ಅಂಗಿರಸ ಮುನಿ ನಾನು ಅಂತ ತಮ್ಮಿಬ್ಬರ ಪರಿಚಯವನ್ನ ಮೊದಲು ಅಂಗಿರಾ ಋಷಿಗಳು ಹೇಳ್ತಾ ಇದ್ದಾರೆ. ಅಹಂ ತೇ ಪುತ್ರಕಾಮಸ್ಯ ಪುತ್ರದೋಸ್ಮ್ಯಂಗಿರಾ ನೃಪ, ಏಷ ಬ್ರಹ್ಮಸುತಃ ಸಾಕ್ಷಾತ್ ನಾರದೋ ಭಗವಾನ್ ಋಷಿಃ. ಇತ್ತಂ ತ್ವಾಂ ಪುತ್ರಶೋಕೇನ ಮಗ್ನಂ ತಮಸಿ ದುಸ್ತರೆ, ಅತದರ್ಹಮನುಸ್ಮೃತ್ಯ ಮಹಾಪುರುಷ ಗೋಚರಂ. ಅನುಗ್ರಹಾಯ ಭವತಃ ಪ್ರಾಪ್ತಾ ವಾವಾಮಿಹ ಪ್ರಭೋ ಬ್ರಹ್ಮಣ್ಯೋ ಭಗವದ್ಭಕ್ತೋ ನಾವಸೀದುತುಮರ್ಹತಿ. ಹೀಗೆ ನಾವಿಬ್ರೂ ಕೂಡ ನಿನ್ನ ಈ ಒಂದು ದುಃಖವನ್ನ ನೋಡಿ ನೀನು ಅಂಥ ದುಃಖಕ್ಕೆ ಅರ್ಹನಲ್ಲ ಅಂತ ತಿಳಿದು ಬಂದಿದ್ದೇವೆ. ಪುತ್ರಶೋಕದಿಂದ ನೀನು ಅಜ್ಞಾನದಲ್ಲಿ ಮುಳುಗಿಬಿಟ್ಟಿದ್ದಿ, ದುಸ್ತರವಾದಂತಹ ಅಜ್ಞಾನದಲ್ಲಿ ಮುಳುಗಿದ್ದಿ, ಪುತ್ರಶೋಕದಿಂದ ದುಃಖ ಪಡ್ತಾ ಇದ್ದಿ. ಆದರೆ ನೀನು ಅತದರ್ಹ, ಆ ರೀತಿ ದುಃಖ ಪಡಲಿಕ್ಕೆ ನೀನು ಯೋಗ್ಯ ಅಲ್ಲ. ನೀನು ಆ ರೀತಿ ದುಃಖವನ್ನು ಪಡಬೇಕಾದವನಲ್ಲ. ನೀನು ಭಗವತ್ ಪ್ರಿಯ, ನೀನು ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರನಾದವನು. ಹಾಗಾಗಿ ಈ ದುಸ್ತರವಾದ ಅಜ್ಞಾನದಲ್ಲಿ ಏನು ಮುಳುಗಿದ್ದೀಯಲ್ಲ, ಇದಕ್ಕೆ ನೀನು ಅರ್ಹ ಅಲ್ಲ. ಇದನ್ನ ನಾವು ಆಲೋಚನೆ ಮಾಡಿ ಆ ಭಗವಂತನ ಅನುಗ್ರಹದಿಂದಲೇ ನಾವು ಇಲ್ಲಿಗೆ ಬಂದಿದ್ದೇವೆ. ಅನುಗ್ರಹಾಯ ಭವತಃ. ಯಾವತ್ತೂ ಕೂಡ ಭಗವದ್ಭಕ್ತರು ಹೀಗೆ ದುಃಖಕ್ಕೆ ಒಳಗಾಗಬಾರದು. ಬ್ರಹ್ಮಣ್ಯೋ ಭಗವದ್ಭಕ್ತೋ ನಾವಸೀದುತುಮರ್ಹತಿ. ಬ್ರಹ್ಮಣ್ಯ, ಬ್ರಾಹ್ಮಣ ಪ್ರಿಯನಾದಂತಹ ಭಗವದ್ಭಕ್ತ ಯಾವತ್ತೂ ಕೂಡ ಈ ರೀತಿಯಾದ ದುಃಖ ಪಡಬಾರದು. ನೀನು ಅಂತಹ ಭಗವತ್ಪ್ರಿಯ, ಬ್ರಾಹ್ಮಣ್ಯ ಭಗವತ್ಪ್ರಿಯ, ನಿನಗೆ ಇಂಥ ದುಃಖ ಆಗಬಾರದು. ಇದಕ್ಕೆ ನೀನು ಅರ್ಹ ಅಲ್ಲ. ಈ ರೀತಿ ದುಃಖವನ್ನ ಪಡಲಿಕ್ಕೆ ನೀನು ಅರ್ಹ ಅಲ್ಲ. ಆದ್ರಿಂದ ಆ ಭಗವಂತನ ಅನುಗ್ರಹವನ್ನ ನಿನಗೆ ಮಾಡಬೇಕು, ಈ ದುಃಖದಿಂದ ನಿನ್ನನ್ನು ಪರಿಹಾರ ಮಾಡಬೇಕು ಅಂತಲೇ ನಾವಿಬ್ರು ಬಂದಿದ್ದೇವೆ ಅಂತಾರೆ. ಇತ್ತಂ ತ್ವಾಂ ಪುತ್ರಶೋಕೇನ ಮಗ್ನಂ ತಮಸಿ ದುಸ್ತರೆ, ಅತದರ್ಹಮನುಸ್ಮೃತ್ಯ ಮಹಾಪುರುಷ ಗೋಚರಂ. ಅನುಗ್ರಹಾದ್ ಭಗವತಃ ಅಥವಾ ಅನುಗ್ರಹಾಯ ಭಗವತಃ ಪ್ರಾಪ್ತಾ ವಾವಾಮಿಹ ಪ್ರಭೋ ಬ್ರಹ್ಮಣ್ಯೋ ಭಗವದ್ಭಕ್ತೋ ನಾವಸೀದುತುಮರ್ಹತಿ. ಅನುಗ್ರಹಾಯ ಭಗವತಃ ಅಂತನ್ನೋದು ವಿಜಯಧ್ವಜ ತೀರ್ಥರ ಪಾಠ. ಅನುಗ್ರಹಾದ್ ಭಗವತಃ ಅಂತನೂ ಪಾಠ ಇದೆ. ಎರಡು ಇಟ್ಕೊಳ್ಬಹುದು. ಸಾಕು. ಶ್ರೀಕೃಷ್ಣ ಅರ್ಪಣಮಸ್ತು. ಗುರುಗಳೇ, ನೆಕ್ಸ್ಟ್ ಕ್ಲಾಸ್ ಯಾವಾಗ? ಆರಾಧನೆ ಎಲ್ಲ ಬರ್ತಾ ಇದ್ದಾರೆ. ನಾಳೆ ಉಪಕರ್ಮ ಇದೆ ಬೇರೆ. ಹರೇ ನಮಃ. ನಾಳೆ ಉಪಕರ್ಮ ಅಲ್ವಾ? ನಾಳೆ ಉಪಕರ್ಮ, ಆಮೇಲೆ ಪಾಡ್ಯ ಇದೆ, ಆಮೇಲೆ 2 ರಾಯರ ಆರಾಧನೆ ಇದೆ. ಹೌದು ಹೌದು ಹೌದು. ಹಾಗಾದ್ರೆ ಆರಾಧನೆ ಎಲ್ಲ ಮುಗಿದ ಮೇಲೆ ಮಾಡೋಣವಾ?
ನನ್ನ ಅಭಿಪ್ರಾಯ ಬೆಟರ್ ಕಾಣುತ್ತೆ. ಯಾಕಂದ್ರೆ ಅಲ್ಲಲ್ಲಿ ಹೋಗ್ತಾ ಇರ್ತಾವ್ರಲ್ಲ, ಸರಿ ಸರಿ ಸರಿ, ಬೇರೆ ಬೇರೆ ಕಾರ್ಯಕ್ರಮ ಇರ್ತಲ್ಲ. ಹೌದು, ಹಾಗೆ ಮಾಡೋಣ. ಆರಾಧನೆ ಎಲ್ಲ ಮುಗಿಲಿ. ಅದು ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದ್ದಾರೆ. ಅದು ನೆಕ್ಸ್ಟ್ ವೀಕೆಂಡ್ ನಮಗೆ ಇಲ್ಲಿ ತಿರ್ಗಾ ಆರಾಧನೆ ಮಾಡ್ತಾರೆ ಇಲ್ಲಿ. ಅದು ಮುಗಿದ ಮೇಲೆ ಒಂದು ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ. ಗುರುಗಳು 26 ಅಲ್ವಾ ಕೃಷ್ಣ ಜನ್ಮಾಷ್ಟಮಿ? 26, 27 ಅಲ್ಲ? 26. 23, 24, 25 ಮಾಡ್ಬೋದಾ ಗುರುಗಳೇ? 23, 24, 25 ಆರಾಧನೆ ಮುಗಿದಿರುತ್ತೆ. ಕೃಷ್ಣ ಜನ್ಮಾಷ್ಟಮಿ ಮಧ್ಯ 3 ದಿನ ಸಿಗತ್ತೆ. 20 ಈಗ ಆರಾಧನೆಯಲ್ಲಿ ಬೇಡ ಅಂತೀರಾ 3 ದಿವಸನು? ಅದು ಈಗ ಇವತ್ತು 18, 19 ಉಪಕರ್ಮ, 20, 21, 22 3 ದಿವಸ ಆರಾಧನೆ, 23, 24, 25 ಏನು ಭಾನುವಾರ, ಬರೋ ಭಾನುವಾರ. 26, 27 ಕೃಷ್ಣಾಷ್ಟಮಿ ಇರುತ್ತೆ. ಗೋಕುಲಾಷ್ಟಮಿ ಆ ಟೈಮ್ ಬೆಕ್ಕೊಂಡ್ರೆ ಬಿಡ್ಬೋದು. 23, 24 ಮಾಡಬಹುದು. ಕರೆಕ್ಟ್. 23, 24, 25 ಮಾಡಬಹುದು. 23, 24, 25 ಮಾಡ್ಬೋದು. ಕರೆಕ್ಟ್. 26 ಉಪವಾಸನಾ? 26 ಅಷ್ಟಮಿ, 27 ಪಾರಣೆ, ಬೇರೆ ಬೇರೆ ಟೈಮ್ ಇದೆ. 26 ಮಾಡಬಹುದು ಹಾಗಾದ್ರೆ. 26 ಬೆಳಗ್ಗೆ ಮಾಡಬಹುದು. ಉಪವಾಸದ ದಿವಸ ಅವತ್ತು ಬೆಳಗ್ಗೆ ಮಾಡಬಹುದು. 27 ಆಗಲ್ಲ, ಅವತ್ತು ಪಾರಣೆ ಆಗಲ್ಲ. 28 ಅದೇ ಸರಿ ಸರಿ. 23 ಸರಿ. ಆಚಾರ್ಯ, ಈ ಜೀವನ್ ಮುಕ್ತಿ ಬಂದು ಅಭಿಮಾನ ಇಲ್ಲ ಅಂದ್ರೆ ಏನರ್ಥ? ಜೀವನ್ ಮುಕ್ತಿ ಎಂಬುದು ಏನು? ಅಪರೋಕ್ಷ ಜ್ಞಾನವ? ಜೀವನ್ ಮುಕ್ತರು, ಹೌದು. ಅಪರೋಕ್ಷ ಜ್ಞಾನ ನಂತರದಲ್ಲಿ ಇರ್ತಾರಲ್ಲ ಅವರು ಜೀವನ್ ಮುಕ್ತರು. ಆಗ ಒಂದು ಎಲ್ಲಾ ದೇವತೆಗಳಿಗೆ ಬಂದು ಅಭಿಮಾನ ಇಲ್ಲ ಅಂತ ತಗೋಬೇಕ? ಅವರು ಜಾತ ಅಪರೋಕ್ಷ ಇಲ್ಲವಾ ಅವರಲ್ಲ ಈಗಲಾ? ಈ ಜೀವನ್ ಮುಕ್ತಿ ಆದರೆ ಅವರಿಗೆ ಬಂದು ಅಭಿಮಾನ ಇರೋದಿಲ್ಲ, ರೈಟ್? ನಿದ್ರಾವಸ್ಥೆಯಲ್ಲಿ ಅಭಿಮಾನ ಇರೋದಿಲ್ಲ ಎಂಬ 2 ಮಾತು ನೋಡಿರೋ. ಹೌದು. ಆಗ ಜೀವನ್ ಮುಕ್ತಿ ಅವಸ್ಥೆಯಲ್ಲಿ ಬಂದು ಅಭಿಮಾನ ಇಲ್ಲ ಅಂದ್ರೆ ಎಲ್ಲಾ ದೇವತೆಗಳಿಗೆ ಬಂದು ಅಭಿಮಾನವೇ ಇಲ್ಲ ಅಂತ ತಗೋಬೇಕು ಆಗ? ಹೌದು, ಅವರಿಗೆ ದೇಹಾಭಿಮಾನ ಇರೋದಿಲ್ಲ. ಹಾಗಿದ್ರೆ ನಾವು ನೀವೊಂದು 10 ಮುಂಚೆ ನಾವು ಬ್ರಹ್ಮದೇವರಿಗೆ ಬಂದು ಭಯ ಬಂತು, ಶೋಕ ಬಂತು ಎಂಬ ಒಂದು ಇದ್ರಲ್ಲಿ ನಾವೇನ್ ಹೇಳಿರೋ ಅವರಿಗೆ ಬಂದು ಅಭಿಮಾನ ಇಲ್ಲ ಹಂಗೆ ಮಾತು ಇಲ್ಲ ಅಂದ್ರೆ ಸ್ವಲ್ಪ ಮಟ್ಟಿಗೆ ಇರ್ತದೆ ಅಷ್ಟೇ. ಪೂರ್ತಿ ಇರೋದಿಲ್ಲ ಅಂತ ಅರ್ಥ ಅಲ್ಲ. ಸರಿ, ಸ್ವಲ್ಪ ಮಟ್ಟಿಗೆ ಇರ್ತದೆ. ಅದರದೊಂದು ಇದು ಅದೇನಂತಾರೆ, ಸಂಸ್ಕಾರ ಅಂತಾರೆ ಅದಕ್ಕೆ. ಸರಿ, ಅದು ಪೂರ್ತಿ ಬಿಟ್ಟು ಹೋಗಿರೋದಿಲ್ಲ, ಸಂಸ್ಕಾರ ಸ್ವಲ್ಪ ಉಳ್ಕೊಂಡಿರ್ತದೆ ಅಂತ ಹೇಳ್ತಾರೆ. ಅದು ಪೂರ್ತಿ ಬಿಟ್ಟು ಹೋಗೋದು ಮೋಕ್ಷದಲ್ಲೇ. ಲಿಂಗದೇಹ ಪೂರ್ತಿ ಭಂಗ ಆದ್ಮೇಲೆನೆ ಪೂರ್ತಿ ಬಿಟ್ಟು ಹೋಗ್ತದೆ. ಅಲ್ಲಿ ತನಕ ಸ್ವಲ್ಪ ಇರ್ತದೆ ಅಂತ ಹೇಳ್ತಾರೆ. ಅದು ಇದ್ರೂ ಇಲ್ಲದಂತೆ, ದಗ್ಧಪಟಾಯಮಾನ ಅಂತ, ಇದ್ರೂ ಇಲ್ಲದಂತೆ ಇರುತ್ತೆ. ಆತರ ಕೂಡ ಬಂದು ಬ್ರಹ್ಮದೇವರಿಗೆ ಇಲ್ಲ ಅಂತ ತಗೊಂಬೇಕಾಗ? ಬ್ರಹ್ಮದೇವರಿಗೆ ರೈಟ್. ಈ ಮತ ದೇವತೆಗಳಿಗೆ ಹೇಳ್ತೀರಾ ಇಲ್ಲ ಬ್ರಹ್ಮದೇವರಿಗೆ ಹಂಗ ಹೇಳ್ತೀರಾ ನೀವು? ಮತ್ತ ದೇವತೆಗಳಿಗೆ. ಓಕೆ. ಬ್ರಹ್ಮದೇವರಿಗೆ ಅದರಲ್ಲೂ ಸ್ವಲ್ಪ ಕಮ್ಮಿ ಅಂತ ಅಷ್ಟೇ, ಅಷ್ಟು ಇಲ್ಲ. ಬೇರೆ ದೇವತೆಗಳಿಗಿರುವಷ್ಟು ಕೂಡ ಇಲ್ಲ. ಸಾಧಾರಣ ಅಪರೋಕ್ಷ ಜ್ಞಾನಿಗಳಿಗೇನೆ ದಗ್ಧಪಟಾಯಮಾನ ಅಂತ ಹೇಳ್ತಾರೆ. ಇದ್ರೂ ಇಲ್ಲದಂತೆ ಅಭಿಮಾನ ಪೂರ್ತಿ ಹೋಗ್ಬಿಟ್ಟಿರ್ತದೆ. ಅದರಲ್ಲೂ ದೇವತೆಗಳಿಗಂತೂ ಇನ್ನೂ ಪೂರ್ತಿ ವೈರಾಗ್ಯ ಇರ್ತದೆ. ದೇವತೆಗಳಲ್ಲಿಯೂ ಕೂಡ ಬ್ರಹ್ಮದೇವರಿಗೆ ವಾಯುದೇವರಿಗೆ ಆಗುವಾಗ ಅಷ್ಟು ಉಳಿದ ದೇವತೆಗಳಿಗಿರುವಷ್ಟು ಕೂಡ ಇರೋದಿಲ್ಲ. ಇಲ್ವೇ ಇಲ್ಲ ಅಂತಾನೆ ಅದಕ್ಕೆ ಹೇಳೋದು, ಅದರ ಅಭಿಪ್ರಾಯ. ಓಕೆ. ಸೊ ಅವ್ರ ಅಜ್ಞಾನ ಅಂಬೋದು ಸ್ವಲ್ಪ ಕೂಡ ಇಲ್ಲ? ಇಲ್ಲ ಇಲ್ಲ ಇಲ್ಲ. ಅಜ್ಞಾನಂ ಚ ಚತುರ್ವಾರಂ ದ್ವಿವಾರಂ ಭಯಮೇವಚ, ಅಲ್ಲಿ ನಾವೇನು ಹೇಳಿರಿಂದ್ರೆ ಅವ್ರ ಅಭಿಮಾನವೇ ಇಲ್ಲ, ಅವ್ರಿಗೆ ಬಂದು ಬಾಹ್ಯ ಇಲ್ಲ ಮಾತು. ಸೊ ಅದನ್ನ ಇಟ್ಟು ನಾವು
ಆಚಾರ್ಯ ಹಾ ಹರೇ ಶ್ರೀನಿವಾಸ ಆಚಾರ್ಯ. ಹಾ ಏನು? ಅದೇ ಒಂದ್ ಚಿಕ್ಕ ಡೌಟ್ ಆಚಾರ್ಯ. ಹ್ಮ್ ನಮ್ಮ ಚಿಕ್ಕ ಮಾಮಿಯರು ಕಾಲ 2-3 ತಿಂಗಳಾಯ್ತು. ನಾವು ಎಲ್ಲ ಹಬ್ಬನ ನಾವು ಮಾಡಿಕೊಂಬಂದ. ಯಾರು? ನಮ್ಮ ಈ ಚಿಕ್ಕ ಮಾಮಿಯರು, ಚಿಕ್ಕ ಮಾಡ್ಕೋಬಹುದು ಅತ್ತೆಗಳು. ಹಾ ಮಾಡ್ಬೋದು, ಹಬ್ಬ ಎಲ್ಲ ಮಾಡ್ಬೋದು. ಇಲ್ಲ, ಒಂದೇ ದಾಯದಿರ್ತ, ಒಂದೇ ಕುಟುಂಬದ ದಾಯದಿರ್ತ ಇದ್ರನ್ನ. ಮನೆ ಬೇರೆ ಹಾ ತಾನೆ, ಹೌದು, ಮನೆ ಬೇರ್ತ. ಹಾಗಾಗಿ ಮಾಡಿ, ಪರವಾಗಿಲ್ಲ, ಆ ಮಾಡ್ಕೋಬಹುದು. ಮನೆಗೆ ಈ ಕಲಸ ಎಲ್ಲ ಕೂಡ್ಸಿ ಇಟ್ಟು ಪೂಜೆ ಮಾಡುವಾಗ ಮಾಡ್ಬೋದು, ಮಾಡಿ. ಇದು ಕುಲದೇವರ ಗುಡಿ ಹೋಗೋದು ಅದೆಲ್ಲ ಕೂಡ ಹೋಗಂದ ತಪ್ಪು. ಹೋಗ್ಬೋದು, ಹೋಗಿ ಗುಡಿಗೆ ಹೋಗೋದು, ಪೂಜೆ ಮಾಡೋದು ಎಲ್ಲ ಬಿಡಬೇಡ್ರಿ, ಮಾಡಿ. ಹಾ ಸರಿ ಆಯ್ತು, ಧನ್ಯವಾದ, ನಮಸ್ಕಾರ. ಆಚಾರ್ಯ, ಈ ಆಮೇಲೆ ಬಂದು ಅಲ್ಲಿ ಬಂದು ಬ್ರಹ್ಮದೇವರಿಗೆ ಬಂದು ಆ ತರ ಕೂಡ ಸ್ವಲ್ಪ ಕೂಡ ಅವರಿಗೆ ಬಂದು ಅಜ್ಞಾನ ಅಂಬೋದು ಇಲ್ಲ, ರೈಟ್? ಹಂಗದಾನೆ ತಗೊಬೇಕು. ಅಂದ್ರೆ ಅಲ್ಲಿ ಇದೆ ಅಂತ ಹೇಳ್ತಾರಲ್ವಾ, ಚತುರ್ವಾರಂ ದ್ವಿವಾರಂ ಅಂತ ಇದೆ ಅಲ್ವಾ. ಒಂದು ಅದ್ರ ಹೆಂಗ ಕೂಡ್ಸಿ ಇಲ್ಲ ಅಂತ ಹೆಂಗ್ ಹೇಳ್ತೀರಿ? ಇದೆ ಅಂತಂದ ಮೇಲೆ ಅಲ್ಲಿ ಪ್ರಮಾಣ ಇದೆ ಅಂದ್ಮೇಲೆ ಸ್ವಲ್ಪನೂ ಇಲ್ಲ ಅಂತ ಹೆಂಗ್ ಹೇಳ್ತೀರಿ? ಇಲ್ಲ, ಅಭಿಮಾನ ಇಲ್ಲ ಅಂತ ಕೂಡ್ಸ್ರಿ ಆಯ್ತು ನೀವು. ಅದಕ್ಕೇನೆ ಹೇಳಿದ್ದು, ಅಭಿಮಾನ ಇಲ್ಲದೆ ಇರೋ ಪ್ರಯುಕ್ತವಾಗಿ ಅದಿದ್ರೂ ಇಲ್ಲದಂತೆ, ಸುಮ್ಮನೆ ಇದೆ ಅಂತ ಹೆಸರಿಗಷ್ಟೇ, ಅದರಿಂದ ಯಾವ ರೀತಿ ವಿಕಾರವೂ ಆಗೋದಿಲ್ಲ. ನಮಗೆಲ್ಲ ಯಾವ ತರ ಅಜ್ಞಾನದಿಂದ ಅಥವಾ ದುಃಖದಿಂದ ವಿಕಾರಗಳಾಗತ್ತೋ ಆ ರೀತಿ ವಿಕಾರಗಳು ಅವರಿಗೆ ಆಗೋದಿಲ್ಲ. ಅದರಲ್ಲಿ ಯಾವುದೇ ರೀತಿಯಾದ ಒಂದು ಸ್ವಲ್ಪ ವಿಕಾರವೂ ಕೂಡ ಆಗೋದಿಲ್ಲ ಅನ್ನೋ ಅಭಿಪ್ರಾಯದಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳೋದು. ರೈಟ್. ಸಾಧಾರಣ ಒಬ್ಬ ದೇವತೆಗಳಿಗೇನೆ ಅದು ಇಲ್ದಿರೂ ಇಲ್ಲದೆ ಇರೋ ಹಾಗೆ ಇರುತ್ತೆ ಅಂದ ಮೇಲೆ ಬ್ರಹ್ಮದೇವರು ವಾಯುದೇವರಿಗೆ ಮಾತ್ರ ಇಲ್ವೇ ಇಲ್ಲ ಅಂತಾನೆ ಅರ್ಥ. ಮತ್ತೆ ಇದೆ ಅಂದ್ರೆ ಏನು? ಸುಮ್ಮನೆ ನಾಮಕಾವಸ್ಥೆಗೆ ಇದೆ ಅಷ್ಟೇ. ಓಕೆ, ಸೊ ವಾಯುದೇವರಿಗೆ ಸ್ವಲ್ಪ ಕೂಡ ಒಂದುವೇ ಇಲ್ಲ, ಆದ್ರೆ ಮತ್ತೆ ದೇವರಿಗೆ ಸ್ವಲ್ಪ ಇದೆ, ರೈಟ್? ಅಷ್ಟೇ. ಓಕೆ. ಈ ಆರುಣಃ ಅಂಬದು ಬಂದು ಶ್ವೇತಕೇತುವೋಡ ಅವ್ರ ತಾನೆ ಅಪ್ಪ, ರೈಟ್? ಶ್ವೇತಕೇತುವೋಡ ಅಪ್ಪ, ರೈಟ್? ಆರುಣಃ. ಓಕೆ. ಸೊ ಇವರೆಲ್ಲ ಬಂದು ಒಂದು ಏನ್ ಹೇಳೋದು, ಅವಧೂರ ಬಂದಿದ್ದಾರೆ ಎಂಬುದು ಬಂದು ಅವ್ರು ಯೋಗಿದ ಜೀವನ ಇದ್ರೆ ಅವ್ರು ಉಪದೇಶ ಮಾಡ್ತಾರೆ. ನಮ್ಮ ಭೂಮಿಗೆ ಬರ್ತಾರೆ ಅವರು, ಹೆಂಗದು? ಬರ್ತಾರೆ, ಭೂಮಿಗೆ ಬರ್ತಾರೆ. ಭೂಮಿಯಲ್ಲೇ ಸಂಚಾರ ಮಾಡೋದು. ಅವನು ಅಂತಾನೆ ಇದೆ. ಅವನಿ ಅಂದ್ರೆ ಭೂಮಿ, ಭೂಮಿಯಲ್ಲೇ ಸಂಚಾರ ಮಾಡ್ತಾರೆ. ಭೂಮಿಯಲ್ಲಿ ಯಾರು ಈ ತರ ಯೋಗ್ಯ ಜೀವಿಗಳಿದ್ದಾರೋ ಅವರು ಪ್ರಾರಬ್ಧವಶಾತ್ ಏನೋ ಅದರಿಂದ ಅಜ್ಞಾನದಲ್ಲಿ ಮುಳುಗಿ ಕಷ್ಟಪಡ್ತಾ ಇರ್ತಾರಲ್ಲ, ಅಂಥವ್ರನ್ನು ಉದ್ಧಾರ ಮಾಡ್ಲಿಕ್ಕೆ ಅಂತ ಬರ್ತಾರೆ. ಹೌದು, ಈ ಗೀತೆಯಲ್ಲಿ ಅಂತವಂತ ಸಿಮೆ ದೇಹ ನಿತ್ಯ ಯೋಕ್ತ ಶರೀರನ ಅದೇ ಇರುತ್ತಲ್ಲ ಅಲ್ಲಿ, ಅನಾಶಿನೋ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ಯ ಭಾರತ ಎಂಬಲ್ಲಿ ಕೂಡ ನಾವಿತೇನು ನೋಡಿರೋ ಅದೇ ಒಂದು ಅಭಿಪ್ರಾಯ ಬರ್ತಲ್ವಾ? ವೈರಾಗ್ಯ, ಎಲ್ಲ ದೇಹಗಳು ನಾಶ ಆಗ್ಲೇಬೇಕು, ನಾಳೆ. ನಿತ್ಯವ ಇದೆ ನಿಮ್ಗೆ ಬಂದು ಜೀವ ಅಂಬೋದು ನಿತ್ಯ, ದೇಹ ನಿತ್ಯ, ದೇಹ ಅನ್ನೋದು ನಿತ್ಯ ಅಲ್ಲ. ದೇಹ ಅನ್ನೋದು ಒಂದಲ್ಲ ಒಂದ್ ದಿವಸ ಇವ್ರನ್ನ ಬಿಟ್ಟು ಹೋಗ್ಲೇಬೇಕು. ಅಂತವಂತ ಇಮೆ ದೇಹ. ಆದ್ರಿಂದ ಅದರ ಮೇಲೆ ಅಭಿಮಾನ ಇಟ್ಕೊಳ್ಬೇಡ, ಆ ದೇಹದ ಮೇಲಿನ ಅಭಿಮಾನವನ್ನ ಬಿಟ್ಟು ಯುದ್ಧ ಮಾಡು ಅಂತ ಕೃಷ್ಣ ಹೇಳೋದು. ಸೊ ಇದೆಲ್ಲ ಬಂದು ಒಂದೇ ತರವಾಗಿ ಬಂದು ವೇದದಲ್ಲಿ ಏನ್ ಬಂದಿದೆಯೋ ಅಲ್ಲಿ ಬಂದು ಭಾವದಲ್ಲಿ ಅದೇ ಇದು ವೇದವ್ಯಾಸರು ಬರೀತಾರೆ ಅಲ್ಲಿ. ಆಯ್ತು ಸರ್. ಹರೇ ನಮಃ. ನಮಸ್ಕಾರ. ಗುರುಗಳೇ, ಹಾ, ಇದು ಸಾಯಂಕಾಲದ ಪಾಠ ಇರುತ್ತಲ್ವಾ ಮಾಮೂಲಂತೆ? ಆರಾಧನೆ ಟೈಮಲ್ಲಿ ಬೇಡ, ಎಲ್ಲಾ ಕಡೆಗೆ ಹೋಗ್ಲಿಕ್ಕಿರುತ್ತೆ, ಏನಾರ ಕಾರ್ಯಕ್ರಮಗಳಿರುತ್ತೆ, ಮಠಕ್ಕಿಟ್ಟಕ್ಕೆ ಹೋಗೋದಿರುತ್ತಲ್ವಾ. ಹಾಗಾಗಿ ಆರಾಧನೆ ಎಲ್ಲ ಮುಗಿದ ಮೇಲೆನೆ ಮಾಡೋಣ, ಸಾಯಂಕಾಲದ್ದು ಕೂಡ. ಸರಿ ಗುರುಗಳು. ನಮಸ್ಕಾರ ಗುರುಗಳು. ಹರೇ ನಮಃ.